ಮಂಡ್ಯದ ಐತಿಹಾಸಿಕ ಮೈಶುಗರ್ ಕಾರ್ಖಾನೆಗೆ ರಾಜ್ಯ ಸರ್ಕಾರ ಕೋಟಿ ಅನುದಾನವನ್ನು ನೀಡುವ ಮೂಲಕ ಪುನಶ್ಚೇತನಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಕಾರ್ಖಾನೆ ಯಾಕೋ ರೋಗಗ್ರಸ್ತ ಅಣೆಪಟ್ಟಿಯಿಂದ ಹೊರಬರುವಂಥ ಲಕ್ಷಣವನ್ನೇ ಕಾಣ್ತಾ ಇಲ್ಲ. ಯಾಕೆಂದರೆ ಕಳೆದ 15 ದಿನಗಳ ಹಿಂದೆ ಆರಂಭ ಆಗಿದ್ದಂಥ ಮೈಶುಗರ್ ಕಾರ್ಖಾನೆಯಲ್ಲಿ ಮತ್ತೆ ಕಬ್ಬು ನುರಿಯುವಂಥ ಕಾರ್ಯ ಸ್ಥಗಿತ ಆಗಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ನಾನು ಮೈಶುಗರ್ ಕಾರ್ಖಾನೆಯ ಬಳಿ ಇದ್ದೀನಿ. ರೈತರ ಜಮೀನಿನಿಂದ ತಂದಿರುವಂಥ ಸಾವಿರಾರು ಟನ್ ಕಬ್ಬು ಇಲ್ಲಿ ಒಣಗ್ತಾ ಇದೆ. ಕಳೆದ ಶನಿವಾರ ಬೆಳಗ್ಗೆಯಿಂದ ಕಾರ್ಖಾನೆಯಲ್ಲಿ ಕಬ್ಬು ಅರೆಯುವಂಥ ಕಾರ್ಯ ಸ್ಥಗಿತಗೊಂಡಿದೆ. ವಿದ್ಯುತ್ ಸರಬರಾಜಿನಲ್ಲಿ ಉಂಟಾಗಿರುವಂಥ ಸಮಸ್ಯೆಯನ್ನು ಸರಿಪಡಿಸಿಲ್ಲ. ಹೀಗಾಗಿ ಕಳೆದ 4 ದಿನಗಳಿಂದ ಕಾರ್ಖಾನೆಯಲ್ಲಿ ಕಬ್ಬು ನುರಿಯುವಂಥ ಕಾರ್ಯ ಸ್ಥಗಿತ ಆಗಿದೆ. ಇದರಿಂದಾಗಿ ಇಲ್ಲಿಗೆ ತಂದಿರುವಂಥ ಸಾವಿರಾರು ಟನ್ ಕಬ್ಬು ಒಣಗ್ತಾ ಇರುವಂಥದ್ದು. ಇಲ್ಲಿ ಸುಮಾರು 5,000 ಟನ್ ಕಬ್ಬು ಇಲ್ಲಿದೆ. ಅದ್ರ ಜೊತೆಗೆ ಸಾಕಷ್ಟು ಟನ್ ಕಬ್ಬು ಜಮೀನುಗಳಲ್ಲೂ ಕೂಡ ಒಣಗ್ತಾ ಇದೆ. ಯಾಕೆಂದರೆ ಒಂದು ಕಡೆ ಕೂಲಿ ಕಾರ್ಮಿಕರು ಕಬ್ಬನ್ನು ಕಟಾವು ಮಾಡ್ತಾ ಇದ್ದಾರೆ. ಆ ಕಬ್ಬು ಗದ್ದೆಗಳಲ್ಲೇ ಏನು ಒಣಗ್ತಾ ಇದ್ರೆ, ಮತ್ತೊಂದು ಕಡೆ ಫ್ಯಾಕ್ಟ್ರಿ ಬಳಿ ತಂದಿರುವಂಥ ಕಬ್ಬು ಕೂಡ ಇಲ್ಲಿಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಒಣಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಮತ್ತೊಂದೆಡೆ ಮಂಡ್ಯ ಜಿಲ್ಲಾಡಳಿತ ಮೈಶುಗರ್ ಕಬ್ಬನ್ನು ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರದು, ಜೊತೆಗೆ ಬೇರೆ ಕಾರ್ಖಾನೆ ಅಂದರೆ ಖಾಸಗಿ ಕಾರ್ಖಾನೆಯವರು ಈ ವ್ಯಾಪ್ತಿಯ ಕಬ್ಬನ್ನು ತೆಗೆದುಕೊಳ್ಬಾರ್ದು ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದ ಅನಿವಾರ್ಯವಾಗಿ ರೈತರು ಬೇರೆ ಕಾರ್ಖಾನೆಗಳಿಗೆ ಕಬ್ಬನ್ನು ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಕಬ್ಬು ಒಣಗ್ತಾ ಇದೆ. ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ಕಬ್ಬನ್ನು ಮೈಶುಗರ್ ಕಾರ್ಖಾನೆಯಲ್ಲಿ ಸಮರ್ಪಕವಾಗಿ ಹರಿಯೋದಾದರೆ ಹರಿರಿ, ಇಲ್ಲಾಂದರೆ ನಾವು ಬೇರೆ ಕಾರ್ಖಾನೆಗೆ ಕಬ್ಬನ್ನು ಪೂರೈಕೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಒಂದು ಕಡೆ ರಾಜ್ಯ ಸರ್ಕಾರ ಈಗಾಗಲೇ ಈ ವರ್ಷ 50 ಕೋಟಿ ಅನುದಾನವನ್ನು ನೀಡಿದೆ. ಆದರೆ ಇನ್ನೂ ಕೂಡ ಕಾರ್ಖಾನೆ ಏನು ರೋಗಗ್ರಸ್ತ ಅಣೆಪಟ್ಟೆಯಿಂದ ದೂರ ಆಗುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತೆ ಕಾರ್ಖಾನೆ ಆರಂಭ ಆಗದಂತೆ ಇರೋದ್ರಿಂದ, ಅಂದರೆ ಕಬ್ಬು ನುರಿಯುವಂಥ ಕಾರ್ಯ ಸ್ಥಗಿತ ಆಗಿರೋದ್ರಿಂದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ಅದನ್ನು ಸಮಸ್ಯೆಯನ್ನು ಸರಿಪಡಿಸಿ ರೈತರಿಗಾಗ್ತಾ ಇರುವಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಎಷ್ಟು ದಿವಸ ಆಯ್ತು ಸರ್ ಬಂದು? 3 ದಿವಸ ಆಯ್ತಾ? ಇಲ್ಲಿ ಎಂಟ್ರಿ ಒಳಗಡೆ ಇದೆಯಾ, ಹೋಗ್ಬೋದಾ? ಒಳಗಡೆ ದಾರಿ ಇಲ್ಲ ಇಲ್ಲಿ ಹೋಗ್ತಾ. ಯಾವ 10 ಗಂಟೆ ಹೇಳ್ತಾ ಇಲ್ಲ, ಮಿಷಿನ್ ಬಂದೇ ಇಲ್ಲ. ಈಗಾಗಲೇ ಎತ್ತಿದ್ರೆ ಏನಿಲ್ಲ, ಒಂದು ಪ್ರತಿಯೊಂದು ಏನೂ ಇಲ್ಲ ಇದ್ರೊಳಗೆ. ಲಾರಿನೂ ಫುಲ್ ಹಿಡೀರಿ. ಕಾವೇರಿ ನೀರು ದನಗಳು ಕುಡ್ಕಕ್ಕೆ ಬಿಡ್ತಾ ಇಲ್ಲ ಅವ್ರೀಗ. ಇಲ್ಲಿ ತೊಟ್ಟಿಗಳಿಗೆ ಕರೆಕ್ಟಾಗ ಇಲ್ಲ. ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಮೆಟೀರಿಯಲ್ಸ್ ಬರಲಿಲ್ಲ ಕಾಣ. ಈಗ ಹಂಗೆ ನಿಮ್ಮವ್ರು ಖಾಲಿ ಮಾಡ್ತಾರೆ ನೋಡಿ ಒಂದ್ಸಲ.
ನಮ್ಮ ಗಾಡಿ ಹೊಸ ಮಾಡಿಸ್ಬೋದು. ಅಲ್ಲಿ ನೋಡಿ ಆಚೆ ನೋಡಿ ಏನಾಗೈತಣ್ಣ ನೋಡಿ ಸರ್ ಎಲ್ಲ ಮಾಡಿದೀವಿ ಎಲ್ಲ ಹೆಂಗಾಗೈತೆ ನೋಡಿ ಸ್ವಲ್ಪ ತಕ್ಕಂದು ತೂಕ ಬನ್ನಿ ರೈತರು ಬೆಳೆದ್ರೆ ಏನು ಮಾಡೋರು ಶುಕ್ರವಾರ ಮಧ್ಯಾಹ್ನ ಗಂಟೆ ಕಟ್ ಮಾಡಿರೋ ಕಬ್ಬು ನೋಡಿ ಹೇಗಿದೆ ಕಬ್ಬು ಆಮೇಲೆ ಈ ಕಬ್ಬು ಅಂದ್ರೆ ರೈತರಿಗೆ ಏನು ಲಾಸ್ ಆಗತ್ತೆ ಇದು ಒಣಗೋಗೈತೆ 3-4 ದಿವಸ ಆಯಿತು 3-4 ದಿವಸ ಅಲ್ಲ 5 ದಿವಸ ಆಯಿತು ಈಗ ಇವ್ರಿಗೆ ಪ್ರಾಬ್ಲಮ್ ಆಯ್ತಾನೆ ಒಳಗಡೆ ವರ್ಕರ್ಸ್ ಎಲ್ಲ ಬಂದಿಲ್ಲ ಅಂದ್ಬಿಟ್ಟು ಮಿಷಿನ್ ತಂದಿಲ್ಲ ಅಂತ ಹೇಳ್ತಾವ್ರೆ ಶನಿವಾರ ಬೆಳಿಗ್ಗೆ 6 ಗಂಟೆಲಿ ಬಂದು ಗಾಡಿ ಇವು ಶನಿವಾರ ಬೆಳಿಗ್ಗೆ 6 ಗಂಟೆಲಿ ಬಂದರೆ ಎತ್ತು ದನಗಳು ಆಮೇಲೆ ಅವ್ರಿಗೆ ಮೇವು ತಿಂಡಿ ದಿನ 4 ಹೊರ ತಂದು ಹಾಕ್ಬೇಕು ಏನಕ್ಕೆ ಎತ್ಕೊಳಗೆ ಅವ್ರಿಗೆ ತಿಂಡಿ ತಂದು ಕೊಡೋಕ್ಕಿಲ್ವಾ ಹೋಗು ಬರೋ ಪೆಟ್ರೋಲ್ಗೆ ನಮ್ಮ ಬೆಳೆದಿರೋ ರೈತರು ಕಬ್ಬಿಟ್ಟಲ್ಲ ಇದು ಆಮೇಲೆ ಹೇಳ್ಬಿಡ್ಬೇಕು ಇವರು ನೋಟಿಸ್ ಬಿಡಲ್ಲ ಹಾಕ್ಬೇಕು ಅಲ್ಲಿ ಇಷ್ಟು ಗಂಟೆ ಫ್ಯಾಕ್ಟ್ರಿ ಬಿಡಲ್ಲ ನಮ್ಮ ತರಬೇಡಿ ಕಬ್ಬ ಅಂತ ಹೇಳಿರ್ಬೇಕು ಈಗ ಲಾರಿಗಳೆಲ್ಲ ಬಳ್ಳಾರಿ ಲಾರಿಗಳೆಲ್ಲ ಅವರೆಲ್ಲ ಏನು ಮಾಡ್ತಾರೆ ಊಟಕ್ಕೆ ಅವ್ರು ಮಾಡೋ ಆದಾಯ ಅಲ್ಲೇ ಇರೋದಿಲ್ವಲ್ಲ ಈಗ ಗೌರ್ಮೆಂಟ್ ಫ್ಯಾಕ್ಟ್ರಿ ಮತ್ತು ಯಾವತ್ತೋ ತಗೊಬಂದು ಮಿಷಿನ್ ಫಿಟ್ ಮಾಡ್ತಾರೆ ಅಷ್ಟು ಗಂಟೆ ಕಾಯ್ಕೊ ಕೂತಿರೋದಾ ಲೋಕಲ್ ಆಗಿರೋ ಈ ಥರ ಮಾಡ್ತಿದ್ರಾ ಆಮೇಲೆ ನಮ್ಮ ಸ್ಟೇಟ್ ಕಬ್ಬು ಎಲ್ಗೂ ಕೊಡಿಬೇಡಿ ಕಣಪ್ಪ ಇಲ್ಲಿಗೆ ಹೊಡೀರಿ ಅಂತಾರೆ ರೈತರು ಏನು ಮಾಡ್ತಾರೆ ಕಡಿದ್ಬಿಟ್ಟು ಗದ್ದೆ ಒಳಗೆ ಇನ್ನೂ 4 ಗಾಡಿ 20 ಟನ್ ಕಬ್ಬಿದ್ದಾವೆ ಒಂದಿಲ್ಲ ಅಂದ್ರೆ ಒಂದು 5 ಟನ್ ಕಬ್ಬು ಖಾಲಿ ತೊಟ್ಟಿ ಇಲ್ಲಿ ಸರ ನಮ್ಮ ಗಾಡಿ ರಸ ಮಾಡಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಅದು ಮಾಡಿ ದಾರಪಟ್ಟ ಹೋಗೋಣ ಹೋಗ್ಬಿಟ್ಟು ಒಳ್ಳೆ ಏನೋ ದನ ಕಾಲೆಲ್ಲ ಗಿಣ್ಣು ಆಯ್ತವ ಕಾಲು ಹೋಯ್ತವ ಲಕ್ಷಾಂತರ ರೂಪಾಯಿ ಕೊಟ್ಟು ದನ 2 ಲಕ್ಷ ರೂಪಾಯಿ ದನ ಯಾರು ಕೊಟ್ಟಾರೋ ಏನಿಲ್ಲ ಒಂದು ಪ್ರತಿಯೊಂದು ಏನೂ ಇಲ್ಲ ಇದ್ರೊಳಗೆ ಲಾರಿನೂ ಫುಲ್ ಹಿಡೀರಿ ಕಾವೇರಿ ನೀರು ದನಗಳು ಕುಡ್ಕಕ್ಕೆ ಬಿಡ್ತಾ ಇಲ್ಲ ಅವ್ರೀಗ ಇಲ್ಲಿ ತೊಟ್ಟಿಗಳಿಗೆ ಕರೆಕ್ಟಾಗ ಇಲ್ಲ ಇಲ್ಲಿ ಫ್ಯಾಕ್ಟ್ರಿಲಿ ಈಗ ಹಂಗೆ ನಿಮ್ಮವ್ರು ಖಾಲಿ ಮಾಡ್ತಾರೆ ನೋಡಿ ಒಂದ್ಸಲ